ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಪಕ್ಷದಿಂದ ಯತ್ನಾಳ್ರು ಹೊರಬಿದ್ದಿದ್ದಾರೆ. ಇವತ್ತಿನದು ಸೇರಿದರೆ ಕಳೆದ 15 ವರ್ಷಗಳಲ್ಲಿ 3 ಬಾರಿ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಇದರ ನಡುವೆ ಅವರು 2 ಬಾರಿ ಶಾಸಕರಾಗಿದ್ದಾರೆ. 3ನೇ ಬಾರಿಯ ಉಚ್ಚಾಟನೆಗೂ ಮೊದಲು ಕನಿಷ್ಠ 3 ಬಾರಿ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಈಗ ಯತ್ನಾಳ್ ಪಕ್ಷದಿಂದ ಹೊರಗೆ ಹಾಕಿಸ್ಕೊಂಡಿರೋದ್ರಿಂದ ಮುಂದೇನು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಫೈರ್ ಬ್ರ್ಯಾಂಡ್ ಔಟ್. ಏನೆಲ್ಲ ನಿರೀಕ್ಷೆಗಳನ್ನು ಯತ್ನಾಳ್ರು ಇಟ್ಕೊಂಡಿದ್ರು ಅದು ಫಲ ಕೊಟ್ಟಿಲ್ಲ. ಬಿಜೆಪಿಯ ಹಿಂದೂ ಹುಲಿ, ಉತ್ತರ ಕರ್ನಾಟಕದ ಹುಲಿ, ಫೈರ್ ಬ್ರ್ಯಾಂಡ್ ಎಂಬೆಲ್ಲ ಬಿರುದಾಂಕಿತರಾಗಿದ್ದಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಬಿಜೆಪಿ 6 ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಿದೆ. ಹೊರಕ್ಕೆ ದಬ್ಬಿಸ್ಕೊಂಡು ಅಭ್ಯಾಸ ಆದವರಿಗೆ ಇದೇನು ಹೊಸದಲ್ಲ. ಹಾಗಾಗಿ ಯತ್ನಾಳ್ರ ಪಾಲಿಗೂ ಇದು ಹೊಸ ಅನುಭವ ಏನೂ ಅಲ್ಲ. ಆದರೆ ಈಗಿನ ಟೈಮಿಂಗ್ ಬಹಳ ಮುಖ್ಯ. ಹಿಂದೆ ಇದ್ದ ಯತ್ನಾಳರಿಗೂ ಈಗಿನ ಯತ್ನಾಳರಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ. 2010ರ ಯತ್ನಾಳರಿಗೂ, 2016ರ ಯತ್ನಾಳರಿಗೂ, 2025ರ ಯತ್ನಾಳರಿಗೂ ಬಹಳ ವ್ಯತ್ಯಾಸಗಳಿವೆ. ಕಳೆದ 2 ಬಾರಿ ಶಾಸಕರಾದ ಮೇಲೆ ಯತ್ನಾಳ್ ರಾಜ್ಯದಲ್ಲಿ ಓಡಾಟವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಪಂಚಮಸಾಲಿ ಲಿಂಗಾಯತರ ಮೀಸಲಾತಿ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದರು. ಇತ್ತೀಚೆಗೆ ನಡೆದ ವಕ್ಫ್ ವಿರುದ್ಧದ ಹೋರಾಟದ ನೇತೃತ್ವ ವಹಿಸಿದರು. ಅಷ್ಟೇ ಏಕೆ, ಬಹುತೇಕ 2023ರ ವಿಧಾನಸಭೆ ಚುನಾವಣೆ ಮುಗಿಯುವವರೆಗೂ ಒಂಟಿ ಧ್ವನಿಯಾಗಿದ್ದಂತಹ ಯತ್ನಾಳರ ಬೆನ್ನಿಗೆ ಮೊದಲು ರಮೇಶ್ ಜಾರಕಿಹೊಳಿ, ಅದಾದ ನಂತರ ಹಲವು ನಾಯಕರು ನಿಂತಿದ್ದು. ಈ ಮೂಲಕ ಬಿಜೆಪಿಯಲ್ಲಿ ಒಬ್ಬ ಪ್ರಮುಖ ನಾಯಕ ಅನ್ನುವಂತಹ ಒಂದು ನಾಯಕತ್ವ ಯತ್ನಾಳರಿಗೆ ಸಿಕ್ಕಿತ್ತು. ಪಕ್ಷದ ಚುನಾವಣೆಗಳಲ್ಲಿ, ವಿಶೇಷವಾಗಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಸ್ಟಾರ್ ಕ್ಯಾಂಪೇನರ್ ಕೂಡ ಆಗಿದ್ರು. ಇಷ್ಟೆಲ್ಲ ಇದ್ದ ಯತ್ನಾಳ್ರನ್ನು ಈಗ ಉಚ್ಚಾಟನೆ ಮಾಡಿದ್ದೇಕೆ ಎನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯ, ಸಹಜ. ಇದಕ್ಕೆ ಮುಖ್ಯ ಕಾರಣ ಅವರ ನಾಲಗೆ ಅಂದರೆ ತಪ್ಪಾಗಲಾರದು. ಆಡಿದ ಮಾತು, ಆಡುವ ಮಾತು ಇವೆಲ್ಲವನ್ನು ಕೇಳಿಸಿಕೊಳ್ಳುವವರಿಗೆ, ಚಪ್ಪಾಳೆ ತಟ್ಟುವವರಿಗೆ, ಹೊಗಳು ಭಟರಿಗೆ ಖುಷಿ ಕೊಟ್ಟರೂ ಕೂಡ ಅದನ್ನು ಇಷ್ಟಪಡದವರು, ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ನೋಡುವಂಥವರು ಇದ್ದೇ ಇರ್ತಾರೆ. ಈಗ ಅದೇ ಶಿಸ್ತು ತನ್ನ ಕ್ರಮವನ್ನು ತೆಗೆದುಕೊಂಡಿದೆ. ಯತ್ನಾಳ್ರನ್ನ ಪಕ್ಷದಿಂದ ಹೊರಹಾಕಿದ್ದರ ಬಗ್ಗೆ ಒಂದು ವಿಶೇಷವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಹನಿ ಟುಸ್. ಹನಿ ಟ್ರ್ಯಾಪ್ ಯತ್ನ ಬಹಳ ದೊಡ್ಡ ಸದ್ದನ್ನು ಮಾಡಿದೆ. ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ಪಟಾಕಿ ಈಗ ಟುಸ್ ಆಗ್ತಿರುವಂತೆ ಕಾಣ್ತಿದೆ. ಯಾಕಂದ್ರೆ ಅವರ ಬಳಿ ಹನಿ ಟ್ರ್ಯಾಪ್ ಯತ್ನವನ್ನು ಸಾಬೀತುಪಡಿಸಲು ಬೇಕಾದಂತಹ ದಾಖಲೆಗಳು, ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಇಲ್ಲ ಅನ್ನುವಂಥದ್ದು ಅವರು ಬರೆದಿರತಕ್ಕಂತಹ ಪತ್ರದ ಮುಖೇನವಾಗಿಯೇ ಈಗಾಗಲೇ ಗೋಚರಿಸ್ತಾ ಇರುವಂಥದ್ದು. ಅವರು ಕೂಡ ಒಪ್ಕೊಂಡಿದ್ದಾರೆ, ನನ್ನ ಮನೆಯಲ್ಲಿ CCTV ಇರಲಿಲ್ಲ, ಯಾರೊಂದು ಗೊತ್ತಿರಲಿಲ್ಲ, ಅವರು ಅಪರಿಚಿತರು, ಜೀನ್ಸ್ ಪ್ಯಾಂಟು, ಬ್ಲೂ ಟಾಪು ಹಾಕೊಂಡಿದ್ರು, ಈ ರೀತಿಯಾದಂತಹ ವಿವರಣೆ ಕೊಡ್ತಾ ಇದ್ದಾರೆ ಹೊರತು ಇದರಲ್ಲೊಂದು ಖುದ್ದು ಹೋಗಿ ದೂರು ಕೊಡುವಷ್ಟು ಸಾಕ್ಷಿಗಳನ್ನು ಕೂಡ ಅವರು ಇಟ್ಕೊಂಡಿಲ್ಲ. ಇಡೀ ಹನಿ ಟ್ರ್ಯಾಪ್ ಪ್ರಕರಣ ಇಷ್ಟೆಲ್ಲ ಸದ್ದು ಮಾಡಿದ್ದು ಯಾರ ರಕ್ಷಣೆಗಾಗಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇದು ಹುಟ್ಟು ಹಾಕಿದೆ. ಇದು ಈಗ ಹೇಗೆ ಸ್ಫೋಟಿಸಿದವರಿಗೇ ಬೂಮ್ರಾಂಗ್ ಆಗ್ತಾ ಇದೆ. ಹೈಕಮಾಂಡ್ ಸಿಟ್ಟಾಗಿದ್ದು ಯಾಕೆ ಅನ್ನೋದನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ ನಿಮಗೆ ವಿವರಿಸ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಫೈರ್ ಬ್ರ್ಯಾಂಡ್ ಔಟ್. ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ದಂತಹ ಯತ್ನಾಳ್ರು ಯಾವ್ಯಾವ ಸ್ವರೂಪದಲ್ಲಿ ಮಾತನಾಡ್ತಿದ್ರು, ಯಾವ್ಯಾವ ಶೈಲಿಯಲ್ಲಿ ಮಾತನಾಡಿದ್ದಾರೆ, ವಿಶೇಷವಾಗಿ ಕಳೆದ 5 ವರ್ಷಗಳಲ್ಲಿ ಅವರು ಆಡಿರ್ತಕ್ಕಂತಹ ಮಾತು, ಪಕ್ಷದ ನಾಯಕತ್ವದ ವಿರುದ್ಧ ಸಾರಿದಂತಹ ಸಮರ, ಪಕ್ಷದಲ್ಲಿ ಕುಟುಂಬ ರಾಜಕಾರಣವನ್ನು ತೊಡೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿದಂತಹ ವ್ಯಾಖ್ಯಾನಗಳು, ಅವರು ಆಡಿದಂತಹ ಮಾತುಗಳು ಇವೆಲ್ಲವನ್ನು ಕೂಡ ಕರ್ನಾಟಕದ ಜನತೆ ಕೇಳಿಸ್ಕೊಂಡಿದ್ದಾರೆ. ಕಡೆಗೂ ಬಿಜೆಪಿ ಹೈಕಮಾಂಡ್ ಅವರನ್ನು ಪಕ್ಷದಿಂದ ಹೊರಗೆ ಕಳಿಸುವಂಥ ಕೆಲಸವನ್ನು ಮಾಡಿದೆ. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ಯತ್ನಾಳಗೆ ವಿಜಯೇಂದ್ರಿಂದ ಯಾವ ಉಪಕಾರ ಮುಂದೂ ಭವಿಷ್ಯದಾಗ ಬೇಕಾಗಿಲ್ಲ. ಇಲ್ಲಿ ಚಾ ತುಟ್ಟಿ ಐತ್ರಿ, ನಮ್ಮಂತ ಬಡವ್ರು ಕುಡಿ ಚಾ ಇಲ್ಲ. ಏನು ನಾವೆಲ್ಲ ಹೋರಾಟ ಹಂಗೆ ಸೀರಿಯಸ್ ಇದೆ. ಪಾದಯಾತ್ರೆ ಇದಕ್ಕೆ ಮಾಡ್ತೀವಿ, ನಾಟಕ ಸಿಡಿ ಇಟ್ಕೊಂಡೇ ಇವರು ಮಂತ್ರಿ ಆಗ್ತಾರೆ. ಜಾಟೋಡ ರಾಜ್ಯ ಆಗಬೇಕು, ಅಪ್ಪ ಮಕ್ಕಳ ಜೋಡ ಉಚ್ಚಾಟನೆ ಮಾಡಿದ್ದಾರೆ. ಕಾರ್ಯಕರ್ತರ ಮನಸ್ಸಿಗೆ
ಒಂದು ನೆಮ್ಮದಿ ಬಂದಿದೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ಕೊಂಡಂಗೆ ಹೈಕಮಾಂಡ್ ಶಿಸ್ತು ಕ್ರಮ ತಗೊಂಡಿದೆ. ದೆಹಲಿ ನಾಯಕರು ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಅಂತ ಯತ್ನಾಳ್ ಪದೇ ಪದೇ ಹೇಳುತ್ತಿದ್ದ ಮಾತು ನಿಜವಾಗಿದೆ. ಪಕ್ಷ ವಿರೋಧಿಗಳನ್ನ ಭಾರತೀಯ ಜನತಾ ಪಕ್ಷ ಎಂದಿಗೂ ಸಹಿಸಲ್ಲ ಅಂತ ಯತ್ನಾಳ್ ಆಡಿದ ಮಾತುಗಳು ನಿಜವಾಗಿದೆ. ಆದರೆ ಯತ್ನಾಳ್ ಅಂದುಕೊಂಡಂತೆ ಯತ್ನಾಳ್ ವಿರೋಧಿಗಳನ್ನ ಹೈಕಮಾಂಡ್ ಉಚ್ಚಾಟಿಸಿಲ್ಲ. ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ವಿರುದ್ಧವೂ ಹೈಕಮಾಂಡ್ ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ. ಬದಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನೇ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನೇ ಉಚ್ಚಾಟಿಸಿ ಆದೇಶ ಹೊರಡಿಸಿದ್ದಾರೆ. ಬಸನಗೌಡ ಯತ್ನಾಳ್ ಉಚ್ಚಾಟನೆಯ ಆದೇಶ ಹೀಗಿದೆ. ಭಾರತೀಯ ಜನತಾ ಪಕ್ಷ ಕೇಂದ್ರ ಶಿಸ್ತು ಸಮಿತಿ ದಿನಾಂಕ 26/3/2025 ಇವರಿಗೆ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಪುರ ನಗರ ಶಾಸಕರು, ಸಿಂದಗಿ ರಸ್ತೆ, ಮುಕ್ಕಂ ಪೋಸ್ಟ್, ಐನಾಪುರ ತಾಲೂಕು, ವಿಜಯಪುರ ಜಿಲ್ಲೆ, ಕರ್ನಾಟಕ. ಫೆಬ್ರವರಿ 10, 2025 ಹೊರಡಿಸಲಾದ ಶೋಕಾಸ್ ನೋಟಿಸ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನ ಪಕ್ಷದ ಕೇಂದ್ರ ಶಿಸ್ತು ಸಮಿತಿಯು ಪರಿಗಣಿಸಿದೆ. ಈ ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆ ಮತ್ತು ನಡವಳಿಕೆಯ ಭರವಸೆಗಳನ್ನು ನೀವು ನೀಡಿರುತ್ತೀರಿ. ಆದರೂ ನೀವು ಪಕ್ಷದ ಶಿಸ್ತನ್ನ ಪದೇ ಪದೇ ಉಲ್ಲಂಘಿಸುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಆದ್ದರಿಂದ ನಿಮ್ಮನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 6 ವರ್ಷಗಳ ಅವಧಿಗೆ ಉಚ್ಚಾಟಿಸಲು ನಿರ್ಧರಿಸಲಾಗಿದೆ. ಜೊತೆಗೆ ನೀವು ಇಲ್ಲಿಯವರೆಗೆ ಹೊಂದಿದ್ದ ಪಕ್ಷದ ಹುದ್ದೆಗಳಿಂದಲೂ ನಿಮ್ಮನ್ನು ತೆಗೆದುಹಾಕಲಾಗಿದೆ. ಇಂತಿ ಓಂ ಪಾಠಕ್, ಸದಸ್ಯ ಕಾರ್ಯದರ್ಶಿ, ಕೇಂದ್ರ ಶಿಸ್ತು ಸಮಿತಿ. ಓಂ ಪಾಠಕ್ ಅವರು ಯತ್ನಾಳ್ ಉಚ್ಚಾಟನೆಯ ಆದೇಶ ಈಗ ರಾಜ್ಯ ಬಿಜೆಪಿಯಲ್ಲಿ ತಲ್ಲಣ ಎಬ್ಬಿಸಿದೆ. ಯಾಕಂದ್ರೆ ಯತ್ನಾಳ್ ನಾನು ಪಕ್ಷನಿಷ್ಠ ಅಂತ ಹೇಳ್ಕೊಂಡಿದ್ರು. ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಭ್ರಷ್ಟ, ಲೂಟಿಕೋರ, ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತೆಲ್ಲ ಮೂದಲಿಸಿದ್ರು. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಸಬೇಕು ಅಂತಾನೂ ಪಟ್ಟು ಹಿಡಿದಿದ್ರು. ದೆಹಲಿಗೂ 4 ಸಲ ದಂಡಯಾತ್ರೆ ಮಾಡಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ದೂರು ಕೊಟ್ಟಿದ್ರು. ಈಗ ನೋಡಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನೇ ಬಿಜೆಪಿಯಿಂದ 6 ವರ್ಷ ಉಚ್ಚಾಟಿಸಲಾಗಿದೆ. ಹಾಗಿದ್ರೆ ಯತ್ನಾಳ್ರನ್ನೇ ಪಕ್ಷದಿಂದ ಉಚ್ಚಾಟಿಸಲು ಕಾರಣಗಳೇನು ಅಂತ ನೋಡೋದಾದ್ರೆ, 1. ರಾಜ್ಯಕ್ಕೆ ಬಂದಿದ್ದ ಉಸ್ತುವಾರಿಗಳನ್ನೇ ಭ್ರಷ್ಟರು ಅಂದಿದ್ರು. 2. ಅರುಣ್ ಸಿಂಗ್ ಸೂಟ್ಕೇಸ್ ಗಿರಾಕಿ ಅಂತ ಹೇಳಿದ್ರು. 3. ರಾಧಾ ಮೋಹನ್ ದಾಸ್ ಕೂಡ ಭ್ರಷ್ಟ ನಾಯಕ ಅಂದಿದ್ರು. 4. ಸಿಎಂ ಸ್ಥಾನ 2,000 ಕೋಟಿಗೆ ಸೇಲಾಗಿದೆ ಅಂತ ಹೇಳಿದ್ರು. 5. ಹೈಕಮಾಂಡ್ ಟಾಪ್ 5 ನಾಯಕರ ಮೇಲೂ ಸಿಟ್ಟಾಗಿದ್ರು. 6. ಕುಟುಂಬ ರಾಜಕೀಯ ಭ್ರಷ್ಟರಿಗೆ ಮಣೆ ಅಂತ ನಿಂದಿಸಿದ್ರು. 7. ಯಡಿಯೂರಪ್ಪ ಲಿಂಗಾಯತ ನಾಯಕನೇ ಅಲ್ಲ ಅಂದಿದ್ರು. 8. ವಿಜಯೇಂದ್ರ ಭ್ರಷ್ಟ, ಅಡ್ಜಸ್ಟ್ಮೆಂಟ್ ನಾಯಕ ಅಂದಿದ್ರು. 9. ಬಹಿರಂಗವಾಗಿ ಮಾತಾಡಬೇಡಿ ಅಂದ್ರೂ ಸಭೆಗಳನ್ನು ನಡೆಸಿದ್ರು. 10. ಪದೇ ಪದೇ ಪಕ್ಷದ ಶಿಸ್ತು ಉಲ್ಲಂಘಿಸಿ ಅಗೌರವ ತೋರಿಸಿದ್ರು. ಈ 10 ಪ್ರಮುಖ ಕಾರಣಗಳೇ ಇವತ್ತು ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆಯಾಗುವಂತೆ ಮಾಡಿದೆ. ಬಿಜೆಪಿಯ ಶಿಸ್ತಿನ ಸಿಪಾಯಿಯಾಗಿದ್ರು ಪಕ್ಷದ ನಿಯಮ ಮೀರಿದ್ದು ಯತ್ನಾಳ್ರಿಗೆ ಮುಳುವಾಯಿತು. ಎಷ್ಟೇ ಪಕ್ಷನಿಷ್ಠೆ ಇದ್ರು 4 ಗೋಡೆ ಮಧ್ಯೆ ಮಾತಾಡಿ ಅಂತ 10 ಸಲ ಹೇಳಿದ್ರೂ ಯತ್ನಾಳ್ ಕೇಳಲಿಲ್ಲ. ಹಾಗಾಗಿ ಯತ್ನಾಳ್ರನ್ನ 6 ವರ್ಷ ಬಿಜೆಪಿಯಿಂದಲೇ ಉಚ್ಚಾಟಿಸಲಾಗಿದೆ. 6 ವರ್ಷ ಉಚ್ಚಾಟನೆಗೆ ಯತ್ನಾಳ್ ಸಿಟ್ಟು ಹೊರಹಾಕಿದ್ದಾರೆ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗೆ ಸುಭಿಕ್ಷ ಕಾಲ. ಉಪಕಾರ ಮಾಡಿದರೆ ಅಪಕರಿಸುವ ಕಾಲ. ಸಕಲವು ತಿಳಿದವಗೆ ದುರ್ಭಿಕ್ಷ ಕಾಲ. ಧರ್ಮ ಮಾಡಲು ನಿರ್ಮೂಲವಾಗುವ ಕಾಲ. ಕರ್ಮಿ ಪಾತಕರಿಗೆ ಬಹು ಸೌಖ್ಯ ಕಾಲ. ಸತ್ಯವಂತರಿಗಿದು ಕಾಲವಲ್ಲ. ವಂಶಪಾರಂಪರ್ಯ ರಾಜಕೀಯ, ಭ್ರಷ್ಟಾಚಾರ, ಪಕ್ಷದೊಳಗಿನ ಸುಧಾರಣೆಗಳ ವಿರುದ್ಧ ಮಾತನಾಡಿದ್ದಕ್ಕಾಗಿ ಏಕವ್ಯಕ್ತಿ ದಬ್ಬಾಳಿಕೆಯನ್ನು ತೆಗೆದುಹಾಕಿ ಮತ್ತು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಲು ವಿನಂತಿಸಿದ್ದಕ್ಕಾಗಿ ಪಕ್ಷವು ನನ್ನನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಿ ಪಕ್ಷವು ನನಗೆ ಬಹುಮಾನ ನೀಡಿದೆ ಅಂತ ಸಿಟ್ಟು ಹೊರಹಾಕಿದ್ರು. ಇದಿಷ್ಟೇ ಅಲ್ಲ, ಭ್ರಷ್ಟಾಚಾರ, ಕುಟುಂಬ ರಾಜಕೀಯ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಹಿಂದುತ್ವದ ಪರವಾದ ನನ್ನ ಹೋರಾಟವನ್ನ ನನ್ನನ್ನು ಅಮಾನತುಗೊಳಿಸುವ ನಿರ್ಧಾರವೂ ತಡೆಯುವುದಿಲ್ಲ. ನಾನು ಅದೇ ಹುರುಪು ಮತ್ತು ದೃಢತೆಯಿಂದ ನನ್ನ ಜನರಿಗೆ ಸೇವೆ ಸಲ್ಲಿಸುವುದನ್ನ ಮುಂದುವರಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ನು ಯತ್ನಾಳ್ ಉಚ್ಚಾಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಮರ್ಥನೆ ಮಾಡಿಕೊಂಡು ಪೋಸ್ಟ್ ಹಾಕಿದ್ದಾರೆ. ಸುದೀರ್ಘ ಕಾಲ ಸ್ಥಿತಿಗತಿ ಅವಲೋಕಿಸಿ ಅನಿವಾರ್ಯವಾಗಿ ತಗೊಂಡ ಕ್ರಮವಿದು. ವರಿಷ್ಠರಿಗೆ ನಾನೆಂದೂ ದೂರುಗಳನ್ನು ಹೇಳಿಕೊಂಡಿಲ್ಲ, ದಾಖಲಿಸಿಯೂ ಇಲ್ಲ.
ವರಿಷ್ಠರು ತೆಗೆದುಕೊಂಡಿರುವ ಶಿಸ್ತು ಕ್ರಮವನ್ನು ನಾನು ಸಂಭ್ರಮಿಸಲಾರೆ. ಯತ್ನಾಳ್ ಉಚ್ಚಾಟನೆ ಬೆಳವಣಿಗೆಯನ್ನು ದುರಾದೃಷ್ಟಕರವೆಂದು ದುಃಖಿಸುತ್ತೇನೆ. ಎಲ್ಲರೂ ಸೇರಿ ರಚನಾತ್ಮಕ ಸಲಹೆಗಳನ್ನು ಸ್ವೀಕರಿಸಿ ಪಕ್ಷವನ್ನು ಮುನ್ನಡೆಸೋಣ. ನರೇಂದ್ರ ಮೋದಿಯವರಿಗೆ ಹೆಗಲು ಕೊಡೋಣ. ಪಕ್ಷದ ವರಿಷ್ಠರ ನಿರೀಕ್ಷೆಯ ಗುರಿ ತಲುಪೋಣ. ಹೀಗೆ ವಿಜಯೇಂದ್ರ ಕೂಡ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಪಕ್ಷದ ಸಾಮಾಜಿಕ ಜಾಲತಾಣದ ವೇದಿಕೆಯಲ್ಲಿ ಬರ್ಕೊಂಡಿದ್ದಾರೆ. ಯತ್ನಾಳ್ ಔಟ್, ಶೋಕಾಸ್ ನೋಟಿಸ್ ಪಡೆದವರಿಗೆ ಟೆನ್ಷನ್. ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಕ್ಕೆ ಯತ್ನಾಳ್ರನ್ನ ಬಿಜೆಪಿ ಹೈಕಮಾಂಡ್ ಪಕ್ಷದಿಂದ 6 ವರ್ಷ ಹೊರಗಾಕಿದೆ. ಆದರೆ ಯತ್ನಾಳ್ ಜೊತೆ ಮಾಜಿ ಸಚಿವರಾದ ರೇಣುಕಾಚಾರ್ಯ, ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹಾಗೂ ಶಾಸಕ ಬಿ.ಪಿ. ಹರೀಶ್ಗೆ ಶೋಕಾಸ್ ನೋಟಿಸ್ ಜಾರಿಯಾಗಿತ್ತು. ಈಗ ನಮ್ಮನ್ನೂ ಪಕ್ಷದಿಂದ ಉಚ್ಚಾಟಿಸಿದ್ರೆ ಏನಪ್ಪಾ ಮಾಡೋದು ಅನ್ನೋ ಚಿಂತೆ ಶೋಕಾಸ್ ನೋಟಿಸ್ ಪಡೆದವರನ್ನ ಕಾಡುತ್ತಿದೆ. ಬಿಜೆಪಿಯಲ್ಲಿದ್ದರೂ ಕಾಂಗ್ರೆಸ್ ಜೊತೆ ಕಾಣಿಸಿಕೊಳ್ಳುತ್ತಿದ್ದ ಎಸ್.ಟಿ. ಸೋಮಶೇಖರ್ ಶೋಕಾಸ್ ನೋಟಿಸ್ಗೆ ಗರಂ ಆದ್ರು. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದವರಿಗೆ ನೋಟಿಸ್ ಕೊಡಲ್ಲ, HIV ಇಂಜೆಕ್ಷನ್ ಚುಚ್ಚೋರಿಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಎಸ್.ಟಿ. ಸೋಮಶೇಖರ್ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ಯಾವ ಬಿಜೆಪಿ ನಾಯಕರು ಪರವಾಗಿ ವಿರುದ್ಧವಾಗಿ ಯಾವತ್ತೂ ಕೂಡ ನಾನು ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಲಿಲ್ಲ. ಯಾವ ಬಿಜೆಪಿ ವಿರುದ್ಧ ನಾಯಕರ ವಿರುದ್ಧ ಒಂದೇ ಒಂದು ಸ್ಟೇಟ್ಮೆಂಟ್ ಎಲ್ಲಿ ಮಾತಾಡಿದ್ದೀನಿ ನಾನು? ಪಕ್ಷಕ್ಕೆ ಮುಜುಗರ ಮಾಡ್ತಕ್ಕಂಥವ್ರು ಬೇರೆಯವರು. ಅಂದರೆ ದೊಡ್ಡ ದೊಡ್ಡ ಕುಳುಗಳಿಗೆ ಒಂದು ತಾರತಮ್ಯ ಮಾಡ್ತೀರಿ. ಏನೂ ಇಲ್ಲೇ ಬಡಪಾಯಿ ಪಕ್ಷದ ಶಿಸ್ತಿನ ಸಿಪಾಯಿ ಇದ್ದಂತ ಅವರು. ನಾವು 3 ವರ್ಷ ಕಾಂಗ್ರೆಸ್ಸಿನ ಬಂದು ಮಂತ್ರಿಯಾಗಿ ಕೆಲಸ ಮಾಡಲಿ, ಏನೋ ಒಂದೇ ಒಂದು ಕಪ್ ಚುಕ್ಕೆ ಇತ್ತ? ಇಷ್ಟು ವರ್ಷ ಒಂದೇ ಒಂದು ಕಾಂಗ್ರೆಸ್ ಕಚೇರಿಗೆ ಅವತ್ತು ಯಾವ ಥರ ಭೇಟಿ ಮಾಡಿದರೆ ಕಾಂಗ್ರೆಸ್ ಅಧ್ಯಕ್ಷರು ಭೇಟಿ ಮಾಡಿದ್ದಾರೆ ಅಂತ ಇವ್ರು ಹೇಳ್ಬೋದಾಯ್ತು. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂಥವ್ರಿಗೆ ನೋಟಿಸ್ ಕೊಡಲ್ಲ ಇವರು. ವಿರೋಧ ಪಕ್ಷದ ನಾಯಕನಿಗೆ AIDS ಇಂಜೆಕ್ಷನ್ ಚುಚ್ಚತಕ್ಕಂಥದ್ದು ಯಾರು ಲೇಡಿ ಹೇಳಿದರೆ ಅದು ಕೊಡೋದಿಲ್ಲ. 28 ಕ್ಷೇತ್ರದಲ್ಲಿ 120 ಕೋಟಿ ಕೆಲಸ ಮಾಡದೆ ಬಿಲ್ ಮಾಡಿದ್ದಾರೆ ಅಂತೇಳಿ ಲೋಕಾಯುಕ್ತ ತನಿಖೆ ಆದೇಶ ಮಾಡಿದ್ದಾರೆ. ಅವರಿಗೆ ನೋಟಿಸ್ ಕೊಡೋದಿಲ್ಲ. ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಹೋಗ್ತಾರೆ ಅಂಥದ್ದರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ. ಅಂದರೆ ಬಲಾಢ್ಯರಿಗೆ ಒಂದು, ಸಣ್ಣವರಿಗೆ ಒಂದು ತಾರತಮ್ಯವನ್ನು ಈ ಇದರಲ್ಲಿ ನೋಟಿಸಲ್ಲಿ ನೋಡ್ತಾ ಇದ್ದೇನೆ. ಅವರು ಅದೇ ಥರ ತಾರತಮ್ಯ ಅಂತ ಕೊಟ್ಟರೆ ಅದಕ್ಕೆ ದೇವರು ನನಗೂ ಶಕ್ತಿ ಕೊಟ್ಟಿದ್ದಾನೆ, ಎದುರಿಸ್ತಕ್ಕಂಥ ಶಕ್ತಿ ನನಗೂ ಕೊಟ್ಟಿದ್ದಾನೆ. ಲೀಗಲಾಗಿ ಏನು ಫೈಟ್ ಮಾಡಬೇಕು ಮಾಡ್ತೇನೆ. ಅವ್ರು ಏನಾರ ಮಾಡಲಿ, ನಾನು ಸ್ವಾಗತ ಮಾಡ್ತೀನಿ. ನಾನು ಯಾವತ್ತೂ ಪಾಸಿಟಿವ್ ಥಿಂಕ್ ಇರ್ತಕ್ಕಂಥವನು. ನಾನು ಯಾವತ್ತೂ ರಾಜಕಾರಣದಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಕ್ಕಂಥದ್ದು ಇಲ್ಲ. ಇದುವರೆಗೂ ಇಷ್ಟು ವರ್ಷ ದೀರ್ಘವಾಗಿ ಪಾಸಿಟಿವ್ ಆಗಿ ಬಂದಿದ್ದೇನೆ. ಅವ್ರು ಏನು ತಗೊಂಡ್ರೂ ಸಂತೋಷನೇ. ಇನ್ನು ಬಿಜೆಪಿ ಪಕ್ಷದ ಸಭೆಗೆ ಗೈರಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಳ್ಳುತ್ತಿದ್ದ ಶಿವರಾಮ್ ಹೆಬ್ಬಾರ್ ಯಾರದ್ದೋ ರಕ್ಷಣೆಗೆ ಯಾರಿಗೋ ನೋಟಿಸ್ ಕೊಟ್ಟಿದ್ದಾರೆ ಎಂದ್ರು. ಯಡಿಯೂರಪ್ಪ ಪರ ಮಾತಾಡ್ತೀನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಎಂದ್ರು ರೇಣುಕಾಚಾರ್ಯ. ಪಕ್ಷದಲ್ಲಿ ಇಟ್ಟುಕೊಳ್ಳುವುದು ಬಿಡುವುದು ಪಕ್ಷಕ್ಕೆ ಬಿಟ್ಟಿದ್ದು ಎನ್ನುವ ಮೂಲಕ ಹೆಬ್ಬಾರ್ ಅಸಮಾಧಾನ ಹೊರಹಾಕಿದ್ದಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಿ.ಪಿ. ಹರೀಶ್ ಕೂಡ ಹೈಕಮಾಂಡ್ ನಾಯಕರ ಮೇಲೆ ಬೇಸರ ತೋರಿಸಿದ್ದಾರೆ. ಆದರೆ ನನ್ನ ಕಣ್ಣಲ್ಲಿರ್ತಕ್ಕಂಥ ಜಿಜ್ಞಾಸೆ, ಯಾವೆಲ್ಲ ಭಾಳ ಮಾತನಾಡಿದೋ ಅವು ನೋಟಿಸೇ ಬಂದಿಲ್ಲ. ಆ ಪಾಪ ಅಮಾಯಕ ಹರೀಶ್ನಿಗೆ ಯಾವನೋ ರಕ್ಷಣೆ ಮಾಡಲಿಕ್ಕೂ ಅವನಿಗೆ ನೋಟಿಸ್ ಆಗತ್ತೆ, ಯಾವುದನ್ನೋ ರಕ್ಷಣೆ ಮಾಡಬೇಕು ಅಂತ ಹೋದ್ರೆ ರೇಣುಕಾಚಾರ್ಯನಿಗೆ ನೋಟಿಸ್ ಆಗತ್ತೆ. ಅದು ಯಾವ ಬಗ್ಗೆ ಮಾತಾಡಿದಾವೋ ಅವ್ರ ಬಗ್ಗೆ ನೋಟಿಸ್ ಆಗಲ್ಲ. ನಾವು ಏನೋ ಮಾತಾಡಿರೋದಂಥವ್ರಿಗೆ ನೋಟಿಸ್ ಆಗತ್ತೆ. ಆಗಲಿ, ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಯಾರು ಮಾತಾಡಿದ್ರು, ಅಪಮಾನ ಮಾಡಿರಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಇಲ್ಲಿ ನಾನು ಸ್ಪಷ್ಟವಾಗಿ ರಾಜ್ಯದ ಅಧ್ಯಕ್ಷರ ವಿರುದ್ಧ, ಬಿಜೆಪಿ ವಿರುದ್ಧ ಮಾತಾಡಿದಾಗ ಮಾತ್ರ, ಯಡಿಯೂರಪ್ಪನವ್ರ ವಿರುದ್ಧ ರಾಜ್ಯದ ಅಧ್ಯಕ್ಷರ ವಿರುದ್ಧ ಮಾತಾಡಿದಾಗ ಮಾತ್ರ ನಾನು ಮಾತಾಡಿದ್ದೀನಿ. ನಾನು ಮೌನವಾಗಿದ್ದೆ. ಪಕ್ಷ ಸಂಘಟನೆ ನಂದೇ ಆದ ಕೊಡುಗಿದೆ. ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದು, ಅಂಥವ್ರ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಸುಮ್ಮನಿರಲ್ಲ, ನಾನು ಮೌನವಾಗಿರಲ್ಲ. ಹೋರಾಟ ಮಾಡ್ತಕ್ಕಂಥವ್ರಿಗೆ ಇದು ಸಾಮಾನ್ಯ. ಈಗ ಓಡಾಡೋ ನೆಡುತ್ತಾನೆ, ಸುಮ್ಮನೆ ಮಲಗಿದವನಂತೂ ಎಡುವಲ್ಲ. ಇದ್ದಿದ್ದೆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರೆ, ನ್ಯಾಯಕ್ಕೆ ಹೋರಾಟ ಮಾಡ್ತಕ್ಕಂಥವ್ರಿಗೆ ಈ ರೀತಿಯ ಪರೀಕ್ಷೆ ಸ್ವಾಭಾವಿಕ. ನಾವು ವಿವರ ಕೊಡೋಕ್ಕೆ ನಮಗೊಂದು ಸದಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ನಮ್ಮ ವಿಚಾರಗಳನ್ನು ಎಲ್ಲ ಅವರ ಮುಂದೆ ಇಡ್ತೀವಿ. ಅವರು ಏನು ತೀರ್ಮಾನ ತಗೊಂತಾರೋ ಅವರಿಗೆ ನಾವು ಬದ್ಧರಾಗಿರ್ತೇವೆ.
ಏನೇ ಆಗಲಿ 2009ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ಸದಾನಂದ ಗೌಡ ವಿರುದ್ಧ ಮಾತಾಡಿ 6 ವರ್ಷಗಳ ಕಾಲ ಪಕ್ಷದಿಂದ ಯತ್ನಾಳ್ ಉಚ್ಚಾಟಿತರಾಗಿದ್ರು. ಜೆಡಿಎಸ್ ಪಕ್ಷ ಸೇರಿ 2013ರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು. ಆದರೆ ಅಂದು ಬಿಜೆಪಿ ಅಭ್ಯರ್ಥಿಗಿಂತ ಹೆಚ್ಚು ಮತ ಗಳಿಸಿ ಕಮಲ ಪಕ್ಷ ವಿಜಯಪುರ ನಗರದಲ್ಲಿ ಸೋಲುವಂತೆ ಮಾಡಿದ್ರು. ಮುಂದೆ 2014ರಲ್ಲಿ ಉಚ್ಚಾಟನೆ ರದ್ದು ಮಾಡಿ ಪಕ್ಷಕ್ಕೆ ವಾಪಸ್ ಕರೆತರಲಾಗಿತ್ತು. 2014ರ ಲೋಕಸಭಾ ಚುನಾವಣೆ ಬಳಿಕ ಪರಿಷತ್ ಚುನಾವಣೆಗೆ ಪಕ್ಷದ ಟಿಕೆಟ್ ಸಿಗದ ಕಾರಣ 2016ರಲ್ಲಿ ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದಿದ್ದರು ಯತ್ನಾಳ್. ಇದೇ ಕಾರಣಕ್ಕೆ 2016ರಲ್ಲಿ 6 ವರ್ಷಗಳ ಕಾಲ 2ನೇ ಬಾರಿ ಉಚ್ಚಾಟನೆಯಾಗಿದ್ರು. 2018ರಲ್ಲಿ ಕೇಂದ್ರದ ವರಿಷ್ಠರು ಹಾಗೂ ಯಡಿಯೂರಪ್ಪ ಉಚ್ಚಾಟನೆ ಶಿಕ್ಷೆ ರದ್ದು ಮಾಡಿ ಯತ್ನಾಳ್ರನ್ನ ವಾಪಸ್ ಬಿಜೆಪಿಗೆ ಕರೆತಂದ್ರು. 2018ರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಜಯಗಳಿಸಿದ್ದ ಯತ್ನಾಳ್ 2020ರಲ್ಲಿ ಸಂಪುಟ ವಿಸ್ತರಣೆ ವೇಳೆ ಸಿಡಿ ತೋರಿಸಿ ಯಡಿಯೂರಪ್ಪ ಸಂಪುಟದಲ್ಲಿ ಕೆಲವರು ಮಂತ್ರಿಗಳಾಗಿದ್ದಾರೆ ಅಂತ ಆರೋಪಿಸಿದ್ರು. ಅಲ್ಲಿಂದ ನಂತರ ಬಿಜೆಪಿ ಸರ್ಕಾರ ಇರುವವರೆಗೂ ನಿರಂತರವಾಗಿ ಯಡಿಯೂರಪ್ಪ ವಿರುದ್ಧ ಬಹಿರಂಗ ಸಮರ ಸಾರಿದ್ದರು. ಮುಂದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲಂತೂ ಯತ್ನಾಳ್ ಆಡದ ಮಾತುಗಳಿರಲಿಲ್ಲ. ಅಲ್ಲದೆ ಪಕ್ಷದ ಹಿತಕ್ಕಾಗಿ, ಹಿಂದುತ್ವದ ರಕ್ಷಣೆಗಾಗಿ ತಾವಿರೋದು ಎಂಬಂತೆಯೇ ಮಾತಾಡುತ್ತಲೇ ವಕ್ಫ್ ಹೋರಾಟದ ನೇತೃತ್ವ ವಹಿಸಿದ್ರು. ಆದರೆ ಈಗ ಹೈಕಮಾಂಡ್ ಯತ್ನಾಳ್ರನ್ನೇ ಮತ್ತೊಮ್ಮೆ 6 ವರ್ಷ ಪಕ್ಷದಿಂದ ಹೊರದಬ್ಬಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದೆ. ಬಿಜೆಪಿ ಪ್ರಮುಖ ನಾಯಕರ ಪ್ರಕಾರ ಇನ್ಮುಂದೆ ಯಾರೇ ಪಕ್ಷದ ವಿರುದ್ಧ ಮಾತಾಡಿದ್ರು ಮುಲಾಜಿಲ್ಲದೆ ಕ್ರಮ ಜರುಗಿಸುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆಯಂತೆ. ಈಗ ಯತ್ನಾಳ್ ಉಚ್ಚಾಟನೆ ಬಳಿಕ ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರು ಪಕ್ಷದ ಸ್ಥಾನಮಾನಗಳಿಗೆ ರಾಜೀನಾಮೆ ಕೊಡುತ್ತಿದ್ದಾರೆ. ಇದನ್ನೆಲ್ಲ ಬಿಜೆಪಿ ಮುಂದೆ ಹೇಗೆ ನಿಭಾಯಿಸಿಕೊಂಡು ಹೋಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜಕಾರಣದಲ್ಲಿ ಕಳೆದೊಂದು ವಾರದಿಂದ ಹನಿ ಟ್ರ್ಯಾಪ್ ಪ್ರಕರಣ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ರು ಅಂತೇಳಿ, ಆದರೆ ಈಗ ಅದೇ ಕೇಸು ಟುಸ್ಸಾಗುವಂತಹ ಲಕ್ಷಣ ಕಾಣ್ತಾ ಇದೆ. ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ದೂರನ್ನ ನೀಡದೆ ಕೇವಲ ಮನವಿಯನ್ನು ಮಾತ್ರ ಕೇಂದ್ರ ರಾಜಣ್ಣ ಸಲ್ಲಿಸಿದ್ದಾರೆ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ನನಗೆ ದೂರು ಕೊಡೋಕ್ಕಾಗೋದಿಲ್ಲ, ನನಗೇನೇ ಕೊಟ್ಟರು ಕೂಡ ಮನವಿ ಪತ್ರ ಮಾತ್ರ ಕೊಡ್ಬೋದು ಅಂತ ಖುದ್ದು ಗೃಹ ಸಚಿವರೇ ಹೇಳ್ತಾ ಇದ್ದಾರೆ. ಗೃಹ ಸಚಿವರು ಇದನ್ನು ಬಹುಶಃ ಸಚಿವರಿಗೂ ಹೇಳಿರ್ತಾರೆ, ನನಗೆ ಕೊಟ್ಟಿರುವಂಥ ಕಂಪ್ಲೇಂಟ್ ಅಲ್ಲಪ್ಪ, ಇದು ಕೇವಲ ಮನವಿ ಅಷ್ಟೇ ಅಂತೇಳಿ. ಆದರೆ ಅವರು ಕೇವಲ ಮನವಿಗೆ ಸೀಮಿತಗೊಳಿಸಿದ್ದಾರೆ. ಯಾವುದೇ ಸಾಕ್ಷ್ಯಗಳು ತಮ್ಮ ಬಳಿ ಇಲ್ಲ ಅಂತ ಹೇಳ್ತಾನೆ ಘಟನೆಯನ್ನ ವಿವರಿಸಿದ್ದಾರೆ ರಾಜಣ್ಣ. ಈ 3 ಪುಟಗಳ ಪತ್ರದಲ್ಲಿ ಘಟನೆಯನ್ನು ವಿವರಿಸಿದ್ದಾರೆ. ಪೂರಕ ದಾಖಲೆಗಳನ್ನು ಒದಗಿಸದೆ ಗೃಹ ಸಚಿವರಿಗೆ ಪತ್ರ ನೀಡಿರುವಂಥದ್ದು ಸಹಕಾರ ಸಚಿವರು ಇದೇ ತೋರಿಸ್ತಾ ಇದೆ. ಅವರು ಈ ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಒದಗಿಸಬೇಕು. ನಿಜಕ್ಕೂ ಅವ್ರಿಗೆ ಅಂಥದ್ದೊಂದು ಅನ್ಯಾಯ ಆಗಿದೆ, ಅವ್ರ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ರೆ ಆ ಕೆಲಸವನ್ನು ಅವರು ಮಾಡಿಸಬೇಕಾಗಿತ್ತು. ಸಹಕಾರ ಸಚಿವರ ಮನವಿಯನ್ನು DGPಗೆ ರವಾನಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಯಾಕಂದರೆ ಬಂದಿರುವ ಕಾಗದ ಪತ್ರವನ್ನು ವಿಲೇವಾರಿ ಮಾಡಬೇಕಾಗುತ್ತೆ, ಆ ಸ್ವರೂಪದಲ್ಲಿ ಅದನ್ನು ಕಳಿಸಿದ್ದಾರೆ. ಸಮರ್ಪಕ ದೂರು ನೀಡದ ಕಾರಣದಿಂದ ಹನಿ ಟ್ರ್ಯಾಪ್ ಪ್ರಕರಣ ಟುಸ್ ಆಗುತ್ತಾ ಅನ್ನುವಂಥದ್ದು ದಟ್ಟವಾಗಿ ಗೋಚರಿಸ್ತಾ ಇರುವಂಥ ಅನುಮಾನ. ಯಾಕಂದರೆ ರಾಜಕೀಯ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ ಹನಿ ಟ್ರ್ಯಾಪ್ ಪ್ರಕರಣ. ಯಾಕಂದರೆ ಇಲ್ಲಿ ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ರಾಜಕೀಯದ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗ್ತಿದೆ ಹೊರತು ಸೀರಿಯಸ್ ಆಗಿ ಇಲ್ಲಿ ಯಾರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅದನ್ನು ಆಗ್ತಾ ಇಲ್ಲ. ಯಾರ ರಕ್ಷಣೆಗೆ ಈ ಹನಿ ಕೇಸ್ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇವತ್ತು ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಓಡಾಡ್ತಾ ಇದೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ, ಭಾರಿ ಚರ್ಚೆ ನಡೀತಾ ಇದೆ. ವಿಶೇಷವಾಗಿ ಹನಿ ಟ್ರ್ಯಾಪ್ ಕೇಸ್ ಪ್ರಸ್ತಾಪದ ಬಗ್ಗೆಯೇ ಪಕ್ಷದೊಳಗೆ ತೀವ್ರ ಅಸಮಾಧಾನ ಇದೆ. ಇವರು ಸದನದಲ್ಲಿ ಪ್ರಸ್ತಾಪ ಮಾಡಿರುವಂಥ ವಿಚಾರಗಳಿಗೇನೆ ಅಸಮಾಧಾನ ಇದೆ. ನಿಜಕ್ಕೂ ಹನಿ ಟ್ರ್ಯಾಪ್ ಯತ್ನ ನಡೆದಿದ್ದರೆ ಸಂಪುಟ ಸಭೆಯಲ್ಲಿ ಅದನ್ನು ಪ್ರಸ್ತಾಪಿಸಬೇಕಿತ್ತಲ್ವಾ? ಯಾಕಂದ್ರೆ ಅವರು ಸಂಪುಟದ ಸದಸ್ಯ, ಅವರು ಬೇರೆನ್ಯಾರು ಅಲ್ಲ, ಒಬ್ಬ ಸಚಿವ. ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು ಇದ್ದಾಗ ಹೇಳಬೇಕಾಗಿತ್ತು. ನಿಜಕ್ಕೂ ಪಕ್ಷದ ಸಚಿವರೊಬ್ಬರೇ ಮಾಡಿದ್ದಾರೆ ಅಂತೇಳಿ. ಆದರೆ ಪಕ್ಷದ ವೇದಿಕೆಯಲ್ಲಿ ಚರ್ಚಿಸದೆ ಮಾಹಿತಿ ಬಹಿರಂಗಪಡಿಸಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಪಕ್ಷದ ಒಳಗಡೆ ಕೇಳ್ತಾ ಇದ್ದಾರೆ. ಪಕ್ಷದ ಪ್ರಭಾವಿ ನಾಯಕರ ಬಗ್ಗೆಯೇ ಅನುಮಾನ ಬರುವಂತೆ ಮಾತಾಡ್ತಾ ಇರುವಂಥದ್ದು ಯಾಕೆ? ಅವ್ರು ಹೇಳ್ತಾ ಇರುವಂಥ ರೀತಿಯಲ್ಲಿ ಪಕ್ಷದ ಪ್ರಭಾವಿ ನಾಯಕರು ಇದನ್ನು ಮಾಡಿಸಿದ್ದಾರೆ ಅನ್ನುವಂತಹ ಧ್ವನಿ ಇದೆ. ಆದರೆ ಯಾಕೆ ಈ ರೀತಿಯಂತ ಅನುಮಾನ ಬರೆಸುವಂಗೆ ಮಾಡಿದ್ದಾರೆ? ದಲಿತ ಸಚಿವರು ಸಭೆ ನಡೆಸಿ ಹನಿ ಟ್ರ್ಯಾಪ್ ವಿಚಾರವನ್ನ ಚರ್ಚಿಸಿ ನಂತರ ಇಂಥದ್ದೊಂದು ಪ್ರಸ್ತಾಪವನ್ನು ಮಾಡಿದ್ರಾ ಅನ್ನೋದ್ರ ಬಗ್ಗೆಯೂ ಕೂಡ ಪಕ್ಷದೊಳಗಡೆ ಚರ್ಚೆಗಳು ಶುರುವಾಗಿದ್ದಾವೆ. ಇದಾದ ನಂತರ ಹನಿ ಟ್ರ್ಯಾಪ್ ವಿಷಯ ಪ್ರಸ್ತಾಪಿಸಿ ಪಕ್ಷದಲ್ಲಿ ಗೊಂದಲ ಸೃಷ್ಟಿಗೆ ಪ್ರಯತ್ನ ನಡೆಯಿತು ಅನ್ನುವಂಥದ್ದು ಇಲ್ಲಿರುವಂತಹ ಅಸಮಾಧಾನ ಮತ್ತು ವೈಯಕ್ತಿಕ ಜಿದ್ದಾಜಿದ್ದಿಯಿಂದ ಯಾರ್ಯಾರ ನಡುವೆ ಎಷ್ಟೆಲ್ಲ ವೈಯಕ್ತಿಕ ಜಿದ್ದಾಜಿದ್ದಿ ಕಾಂಗ್ರೆಸ್ನಲ್ಲಿ ನಡೀತಿದೆ ಅನ್ನುವಂಥದ್ದು ಗೋಚರಿಸ್ತಾ ಇದೆ. ಆ ವೈಯಕ್ತಿಕ ಜಿದ್ದಾಜಿದ್ದಿಯಿಂದ ಪಕ್ಷದಲ್ಲಿ ಮೇಲುಗೈ ಸಾಧಿಸೋದಕ್ಕೆ ಹನಿ ಟ್ರ್ಯಾಪ್ ಅನ್ನು ಬಳಕೆ ಮಾಡ್ಕೊಂಡಿದ್ದಾರಾ? ಈ ಅನುಮಾನ ಈಗ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಈ ಪ್ರಶ್ನೆ ಕಾಂಗ್ರೆಸ್ನ ಒಳಗಡೆ ಓಡಾಡ್ತಾ ಇದೆ. ರಾಜಣ್ಣ ನಡೆಗೆ ಹೈಕಮಾಂಡ್ ಕೂಡ ಗರಂ ಆಗಿದೆ.
ವಿಶೇಷವಾಗಿ ಸದನದಲ್ಲಿ ಯತ್ನಾಳ್ ವಿಷಯ ಪ್ರಸ್ತಾಪಿಸುವಂತೆ ಮಾಡಿ ರಾಜಣ್ಣ ಉತ್ತರ ಕೊಡುವಂಥದ್ದು ಇವೆಲ್ಲವೂ ಕೂಡ ಒಂದು ಪ್ರೀ ಪ್ಲಾನ್ಡ್ ರೀತಿಯಲ್ಲಿ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಬಿಜೆಪಿಯ ನಾಯಕರೇ ಇದನ್ನು ಬಹಿರಂಗವಾಗಿ ಹೇಳ್ತಿದ್ದಾರೆ. ಚೀಟಿ ಬಂದಿತ್ತು, ಆ ಚೀಟಿಯ ಪ್ರಕಾರವಾಗಿ ಇವರು ಹೇಳಿದ್ರು, ಅದಕ್ಕೆ ಆಮೇಲೆ ಅವರು ಉತ್ತರ ಕೊಟ್ಟರು ಅಂತೇಳಿ. ಯತ್ನಾಳ್ ಹೆಸರು ಪ್ರಸ್ತಾಪಿಸಿದ್ದರಿಂದ ಸ್ಪಷ್ಟೀಕರಣ ನೀಡ್ತಾ ಇದ್ದೇನೆ ಅನ್ನುವ ಧಾಟಿಯಲ್ಲಿ ರಾಜಣ್ಣ ಅವರು ಸದನದ ಒಳಗಡೆ ಮಾತನಾಡ್ತಾ ಹೋದರು. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಿಸಿದ್ದರಿಂದ ಕಾಂಗ್ರೆಸ್ಗೆ ಈಗ ಮುಜುಗರ ಅನುಭವಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜಣ್ಣ ನಡೆಯಿಂದ ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರಕ್ಕೆ ಹೆಚ್ಚಿನ ಡ್ಯಾಮೇಜ್ ಆಗಿರುವಂಥದ್ದು. ಇದು ಯಾರನ್ನೂ ಟಾರ್ಗೆಟ್ ಮಾಡಕ್ಕೆ ಹೋದ್ರು, ಆದರೆ ಟಾರ್ಗೆಟ್ ಆಗಿರುವಂಥದ್ದು ಕಾಂಗ್ರೆಸ್ ಮತ್ತು ಸರ್ಕಾರ. ಪ್ರತಿಪಕ್ಷ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಈಗ ಹನಿ ಟ್ರ್ಯಾಪ್ ಪ್ರಕರಣ ಕೂಡ ಸಿಕ್ಕಿದೆ. ಹನಿ ಟ್ರ್ಯಾಪ್ ಪ್ರಕರಣ ಬಿಜೆಪಿ ಅದನ್ನು ಇನ್ನೂ ತೀವ್ರವಾಗಿ ಬಳಕೆ ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇರುವಂಥದ್ದು. ಆಲ್ರೆಡಿ ಅದನ್ನು ದೊಡ್ಡ ಅಸ್ತ್ರವಾಗಿ ಬಳಸ್ತಾ ಇದೆ. ಸರಿಯಾದ ಸಾಕ್ಷ್ಯಾಧಾರವಿಲ್ಲದ ಪ್ರಕರಣ ಪ್ರಸ್ತಾಪಿಸಿದ್ದಕ್ಕೆ ರಾಜಣ್ಣ ಮೇಲೆ ಹೈಕಮಾಂಡ್ ಕೂಡ ಗರಂ ಆಗಿದೆ. ಯಾಕೆಂದರೆ ಒಂದು ವೇಳೆ ನಿಜಕ್ಕೂ ಅವ್ರನ್ನ ಹನಿ ಟ್ರ್ಯಾಪ್ ಮಾಡಿಸುವಂಥ ಯತ್ನ ನಡೆದಿತ್ತು ಅಂತ ಹೇಳಿದರೆ ಸಾಕ್ಷ್ಯ ಸಮೇತ ಅದನ್ನು ಪಕ್ಷದಲ್ಲಿ ಚರ್ಚಿಸಬಹುದಾಗಿತ್ತು ಮತ್ತು ಅದನ್ನು ಆ ಪ್ರಕರಣದಲ್ಲಿ ದೂರು ಕೊಟ್ಟು ಯಾರು ಈ ರೀತಿಯಂಥ ಯತ್ನ ಮಾಡ್ತಿದ್ದಾರೆ ಅನ್ನೋದನ್ನು ಹಿಡಿಸಬಹುದಾಗಿತ್ತು. ಹಿಡಿಯುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು, ಅದನ್ನು ಮಾಡಿಸಿಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಸಿಟ್ಟು. ವೈಯಕ್ತಿಕ ಜಿದ್ದಾಜಿದ್ದಿಯಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತಂದಿದ್ದಾರೆ ಅನ್ನುವಂಥ ಅಸಮಾಧಾನವೂ ಕೂಡ ಇಲ್ಲಿ ಪಕ್ಷದ ಹೈಕಮಾಂಡ್ ಕಡೆಯಿಂದ ವ್ಯಕ್ತವಾಗಿದೆ. ಅಂದರೆ ಹನಿ ಕೇಸ್ ಅಷ್ಟರ ಮಟ್ಟಿಗೆ ಪಕ್ಷದಲ್ಲಿ ಏನು ದೊಡ್ಡ ಸದ್ದು ಮಾಡ್ತೇ ಹೊರತು ಅದು ನಿಜವಾದಂಥ ಪರಿಣಾಮವನ್ನು ಬೀರ್ತಾ ಇಲ್ಲ. ಬದಲಿಗೆ ಅದು ಯಾರು ಸಿಡಿಸಿದ್ರೋ ಈಗ ಅವರ ಕಡೆಗೇ ಅದು ಬೊಟ್ಟು ಮಾಡ್ತಾ ಇದೆ. ಯಾಕೆ ಹೀಗೆ ಮಾಡಿದ್ರು ಅನ್ನುವಂತಹ ನಿಟ್ಟಿನಲ್ಲಿ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.